ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಜಂಟಿ ಆಯುಕ್ತರಾದಂತ ಕೃಷ್ಣಪ್ಪ ಅವರೇ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈಗ ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇರುವ ಆರೋಪಗಳು ನಿಮ್ಗೆ ಗೊತ್ತಿದೆ, ಇಷ್ಟು ಆಲ್ರೆಡಿ ಗೊತ್ತಾಗಿರುತ್ತೆ. ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ, ನಿಮ್ಮ ಮೇಲೆ ನೇರವಾಗಿ ಆರೋಪ ಕೂಡ ಮಾಡಿದ್ದಾರೆ. ಹೌದು ಮೇಡಮ್. ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರಕ್ಕೆ? ನಮ್ಮ ಈ ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ಈ ರೀತಿ ಅವರು ಆತ್ಮಹತ್ಯೆ ಮಾಡ್ಕೋಬಹುದಾಯ್ತು ಮೇಡಮ್. ತುಂಬಾ ನೋವಾಗಿದೆ ಅವರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ. ನೋವು ಬರ್ತಂತ ಶಕ್ತಿ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಬಟ್ ಅವರು ನನ್ನ ಮೇಲೆ ಆರೋಪ ಮಾಡಿರೋದು ಖಂಡಿತ ಶುದ್ಧ ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾವ್ದೇ ಮೇಡಮ್ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಿಮ್ ವಿರುದ್ಧ ಆರೋಪ ಕೇವಲ ಆರೋಪ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಯಾರು ಹೋಗಲ್ಲ ಅಲ್ವಾ ಸರ್? ಅದಕ್ಕೆ ಮೇಡಮ್ ನಾವು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಮೇಡಮ್. ಇವತ್ತು ಹೊಸ್ತಾ ಮಾಡ್ತಾ ಇಲ್ಲ ಮೇಡಮ್. ನಾವು ಏನಾದ್ರು ಕಿರುಕುಳ ಕೊಡೋದಿದ್ದೆ, ಅವ್ರು 2 ವರ್ಷದಿಂದ ಕಿರುಕುಳ ಕೊಡ್ತಾವ್ರೆ ಅಂತ ಹೇಳಿದಾರೆ. ಎಲ್ಲಾದ್ರೂ ಒಂದು ಮೇಲಾಧಿಕಾರಿಗಳಿಗೆ ನನ್ನ ವಿರುದ್ಧ ದೂರ್ ಕೊಡ್ಬೋದಾಯ್ತು ಮೇಡಮ್, ಅವಕಾಶ ಇತ್ತು. ಇಲ್ಲ ಪತ್ರಿಕೆವರೆಗೂ ಪ್ರೆಸ್ ನೋಟ್ ಮಾಡ್ಬೋದಾಯ್ತು. ಇಲ್ಲ ಬೇರೆ ಕಡೆಯಿಂದ ನನ್ನ ಮೇಲೆ ಆಕ್ಷನ್ ಅವರು ರಿಪೋರ್ಟ್ ಮಾಡ್ಬೋದಾಯ್ತು. ಯಾವ್ದು ಮಾಡಿಲ್ಲ ಮೇಡಮ್. ಕೇವಲ 10 ದಿವಸ ಅವ್ರಿಗೆ ರಿಟೈರ್ಮೆಂಟ್ ಗೆ ಅವಕಾಶ ಇದೆ. ಈ 10 ದಿವಸ ಇದ್ದಾಗ್ಲೇನೆ ಅವ್ರು ಮಾಡ್ಕೊಂಡಿರೋದು ನಮ್ಗೆಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಇದಾಗಿದೆ ಮೇಡಮ್. ತನಿಖೆಯಿಂದ ಹೊರಗೆ ಬರ್ಲಿ ಮೇಡಮ್. ತನಿಖೆ ಆಗ್ಬೇಕು, ಹೌದು. ಆದ್ರೆ ಅನುಮಾನ ಬರ್ತಾ ಇರೋದು ನಿಮ್ಮ ಮೇಲೆ, ಯಾಕೆಂದ್ರೆ ಎಲ್ಲಾ ಸಾಕ್ಷಿಗಳು ಕೂಡ ನಿಮ್ಮ ವಿರುದ್ಧವಾಗಿಯೇ ಇದೆ. ಕೇವಲ ವಿಡಿಯೋ ಸಾಕ್ಷಿ ಮಾತ್ರ ಇಲ್ಲ, ಅದರ ಜೊತೆಗೆ ಡೆತ್ ನೋಟ್ ಅಲ್ಲೂ ಕೂಡ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿರೋದು. ಈಗ ಒಬ್ಬ ವ್ಯಕ್ತಿ ಸುಖಾಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಸರ್ ಈಗ ಕೇಳಿಸ್ಕೊಳ್ಳಿ, ನೀವೇನೋ ಇವಾಗ ಹೇಳ್ಬಿಡ್ತಾರೆ ಈಸಿಯಾಗಿ ನಾನೇನು ಕಿರುಕುಳ ಕೊಟ್ಟಿಲ್ಲ ಅಂತ. ಮತ್ ಸುಮ್ಮನೆ ಯಾರಾದ್ರೂ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡ್ತಾರ ಸರ್? ಒಬ್ಬ ವ್ಯಕ್ತಿಯ ಬದುಕನ್ನ ಹಾಳು ಮಾಡ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ತಾರಾ? ಮೇಡಮ್ ಅವರು 300 ದಿವಸ ರಜಾ ಹಾಕೊಳ್ಳೋದಕ್ಕೆ ಅವಕಾಶ ಐತೆ. ನಾವು ತೊಂದರೆ ಕೊಟ್ಟಿದ್ದ ಮೇಲಾಧಿಕಾರಿಗಳಿಗೆ ಅವಕಾಶ ಐತೆ ಮೇಡಮ್. ಅವ್ರು ರಿಪೋರ್ಟ್ ಮಾಡೋದಕ್ಕೆ ಮೇಲಾಧಿಕಾರಿಗಳಿಗೆ ಹೇಳಿದ್ರು ಕೂಡ ನಿಮ್ಮ ಹತ್ರನೇ ಬರುತ್ತಲ್ವಾ ವಿಚಾರ? ಇಲ್ಲ ಮೇಡಮ್, ಮೇಲಾಧಿಕಾರಿ ನಮ್ಮ ಮೇಲೆ ಆಕ್ಷನ್ ತಗೊಳೋದಕ್ಕೆ ಅವಕಾಶ ಇದೆ ಮೇಡಮ್. ನಾವೇನೋ ತಪ್ಪು ಮಾಡಿದಾಗ ನಮ್ಮ ಮೇಲೆ ಆಕ್ಷನ್ ತಗೊಳೋದಕ್ಕೆ ಪ್ರಾಧಿಕಾರ ಇದೆ ಮೇಡಮ್. ಸರ್ ಅದ್ರ ಜೊತೆಗೆ ಇನ್ನೊಂದು ಆರೋಪ ಮಾಡಿದ್ದಾರೆ, ಡೆತ್ ನೋಟ್ ನಲ್ಲಿ ಮೇ ಬಿ ನಿಮ್ಗೆ ಆ ಡೆತ್ ನೋಟ್ ಸಿಕ್ಕಿರಬೇಕು, ಅಥವಾ ಸಿಕ್ಕಿಲ್ಲ ಅಂದ್ರೆ ನಾನು ಹೇಳ್ತೀನಿ ಆ ಡೆತ್ ನೋಟ್ ಅಲ್ಲಿ ಏನ್ ಉಲ್ಲೇಖ ಮಾಡಿದ್ದಾರೆ ಅಂತ. ಇಲ್ಲ ಸಲ್ಲದ ಆರೋಪ ಮಾಡಿದ್ದೀರಾ ಅಂತ ಕೂಡ ಒಂದು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಕೇಳಿ ಡೆತ್ ನೋಟ್ ಅಲ್ಲಿ ಏನಿದೆ ಅಂತ ಹೇಳ್ತೀನಿ. ಇಲ್ಲ ಸಲ್ಲದ ಆರೋಪ ಮಾಡಿದ್ದೀರಾ ಅಂತ, ಜೊತೆಗೆ ಬೇರೆ ಆಯ್ತು ಸರ್ ಕೇಳಿ. ಕೇವಲ ಇಲ್ಲ ಸಲ್ಲದ ಆರೋಪ ಅಷ್ಟೇ ಅಲ್ಲ, ಜನರಿಗೆ ನೀವೇ ಹೇಳಿ ದೂರ್ ಕೂಡ ಕೊಡ್ಸಿದ್ದಾರೆ ನನ್ನ ವಿರುದ್ಧ ಅಂತ ಮಲ್ಲಿಕಾರ್ಜುನ್ ಅವರು ಈ ಒಂದು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ ಕೂಡ ನಮ್ಮ ಹತ್ರ ಇದೆ. ಸುಮ್ನೆ ನಾವು ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಹತ್ರ ಸಾಕ್ಷಿ ಇರೋದ್ರಿಂದ ನಿಮ್ಗೆ ಪ್ರಶ್ನೆ ಮಾಡ್ತಾ ಇರೋದು. ಉತ್ತರ ಕೊಡಿ. ಪತ್ರದ ಮೇಲೆ ನಾವು ಪತ್ರ ಮಾಡಿದ್ವಿ ಮೇಡಮ್. ನಾವು ನಮ್ಮ ಕಚೇರಿಯಿಂದ ನೇರವಾಗಿ ಪತ್ರ ಮಾಡಿಲ್ಲ ಮೇಡಮ್. ನಿಮ್ ಕಚೇರಿಯಿಂದ ಹಿರಿಯ ಅಧಿಕಾರಿಗಳಿಂದ ಬಂದಿರತಕ್ಕಂತ ಪತ್ರದ ಮೇಲೆ ನಮ್ಮ ಪತ್ರ ಬರ್ದಿದ್ದೀನಿ ಮೇಡಮ್. ಸರಿ, ಇವ್ರ ತನಿಖೆ ಸಮೇತ ಇನ್ನು ಅವ್ರ ಆಫೀಸ್ಗೆ ಹೋಗಿಲ್ಲ ಮೇಡಮ್. ತನಿಖೆಗೆ ಹೋಗಿಲ್ಲ ಸರ್. ಈಗ ದೂರು ನಿಮ್ಮ ಬಳಿನೇ ಬಂದು ಕೊಡ್ಬೇಕಾಗ್ತದೆ. ಈಗ ಮಲ್ಲಿಕಾರ್ಜುನ್ ಅವರ ವಿರುದ್ಧವಾಗಿ ಏನಾದ್ರು ದೂರು ಕೊಡಬೇಕು ಅಂದ್ರೆ ನಿಮ್ಮ ಹತ್ರ ಬಂದೇ ಅಲ್ವಾ ದೂರು ಕೊಡೋದು ಯಾರೇ ಆದ್ರೂ? ಇಲ್ಲ ಮೇಡಮ್, ಬೆಂಗಳೂರು ಕೊಟ್ಟಿದ್ದಾರೆ ಮೇಡಮ್. ಸರ್ಕಾರಕ್ಕೆ ದೂರು ಕೊಟ್ಟಿರೋದು ಮೇಡಮ್. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೀವೇನೇ ಹೇಳ್ತೀರಾ, ನಿಮ್ದೇನೂ ತಪ್ಪಿಲ್ಲ, ಈ ಒಂದು ಪ್ರಕರಣದಲ್ಲಿ ನಾನು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತ ನೀವ್ ಹೇಳೋದು? 100% ನಾನು ಆ ವಿಚಾರದಲ್ಲಿ ಅವ್ರಿಗೆ ಏನು ಒಂದು ಸಣ್ಣದು ತೊಂದರೆ ಕೊಟ್ಟಿಲ್ಲ ಮೇಡಮ್. ಒಂದು ಪಿನ್ ಪಾಯಿಂಟ್ ಅವ್ರ ಆಫೀಸ್ಗೆ ಹೋಗಿಲ್ಲ, ಏನು ತೊಂದರೆನೂ ಕೊಟ್ಟಿಲ್ಲ, ನೋಟಿಸು ಕೊಟ್ಟಿಲ್ಲ. ಆಮೇಲೆ 3 ವರ್ಷ ಅವಧಿಯಲ್ಲಿ ಕೆಲಸ ಮಾಡಿರೋನು ತೊಂದರೆ ಕೊಡದೆ ಇದ್ದವನು ಈಗ 10 ದಿವಸದಲ್ಲಿ ಹೇಗೆ ತೊಂದರೆ ಕೊಡಕ್ ಬರುತ್ತೆ ಮೇಡಮ್? ನಾವು ಕೊಟ್ಟಿಲ್ಲ. ನಮ್ ಜೊತೆಲಿ ಇನ್ನ 9 ತಾಲೂಕಿಂದ 10 ತಾಲೂಕಿನ ಆಫೀಸರ್ಸ್ ನೌಕರಿದ್ದಾರೆ ಮೇಡಮ್. ಅವರು ಯಾರಾದ್ರೂ ಹೇಳಿ ಮೇಡಮ್, ನಾನ್ ತೊಂದರೆ ಕೊಟ್ಟಿದ್ರೆ ಖಂಡಿತವಾಗ್ಲು ನಾನು ಶಿಕ್ಷೆಗೆ ಬದ್ಧ ಇದ್ದೇನೆ ಮೇಡಮ್. ತನಿಖೆಗೆ ಸಿದ್ಧ ಇದ್ದೀನಿ. ನನ್ನ ಮೇಲೆ ಗುರುತರವಾದ ಆರೋಪ ಬಂದಿದೆ. ತನಿಖೆಯಿಂದ ಹೊರಬರ್ಲಿ ಮೇಡಮ್. ನಾನೇನಾದ್ರು ತಪ್ಪು ಮಾಡಿದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಮೇಡಮ್ ಖಂಡಿತವಾಗ್ಲು. ಸರಿ, ಈಗ ತನಿಖೆಯಿಂದ ಹೊರಬರುತ್ತೆ ಹೌದು, ಆದ್ರೆ ಸುಮ್ಮನೆ ಯಾರ ಮೇಲೂ, ಅದು ಕೂಡ ಅಂತಹ ಸ್ಟೇಜ್ ನಲ್ಲಿ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದಂತ ಸಂದರ್ಭದಲ್ಲಿ ಯಾರ ಮೇಲೂ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವೇ ಹೇಳ್ತಾ ಇದ್ರೆ ತನಿಖೆ ಆಗ್ಲಿ ಅಂತ. ಇದರಿಂದ ದೊಡ್ಡ ಬೇರೆ ಉದ್ದೇಶ ಇದೆ ಮೇಡಮ್. ತನಿಖೆಯಲ್ಲಿ ಹೊರಬರ್ಲಿ ಅಂತ ನಾನು ಆಸೆ ಪಡ್ತೀನಿ. ಸರ್, ಈಗ ಬೇರೆ ಉದ್ದೇಶ ಅಂದ್ರಲ್ಲ, ಬೇರೆ ಉದ್ದೇಶ ಅಂದ್ರೆ ಏನು ನಿಮ್ಮ ಪ್ರಕಾರ? 10 ದಿನದಲ್ಲಿ ಮೇಡಮ್ ಯಾರು ತೊಂದರೆ ಕೊಡಕ್ ಆಗಲ್ಲ ಮೇಡಮ್. ಅವ್ರ ಪೆನ್ಷನ್ ನಾನು ದ್ವೇಷ ಇದ್ದಿದ್ರೆ ಪೆನ್ಷನ್ ರೆಕಾರ್ಡ್ ಕಳಿಸ್ತಿರ್ಲಿಲ್ಲ. ಪೆನ್ಷನ್ ರೆಕಾರ್ಡ್ ಕಳ್ಸಿ 3 ತಿಂಗಳಾಗಿದೆ. ಪೆನ್ಷನ್ ಬಂದಿದೆ, 40 ಲಕ್ಷ ಜಿಪಿ ಬಂದಿದೆ ಮೇಡಮ್. ನಾನು ಆತರ ಮಾಡ್ತಾನೆ ಇಲ್ಲ. ದ್ವೇಷ ಇದ್ದಿದ್ರೆ ಪೆನ್ಷನ್ ರೆಕಾರ್ಡ್ ಕಳಿಸ್ತಿರ್ಲಿಲ್ಲ, ಪೆಂಡಿಂಗ್ ಇಡ್ಬೋದಾಯ್ತು. ನಾನು 40 ಲಕ್ಷ ಜಿಪಿ ಅಮೌಂಟ್ ಬಂದಿದೆ ಅವ್ರಿಗೆ, ಪೆನ್ಷನ್ ಸೆಟ್ಲ್ ಆಗಿದೆ. ತೊಂದರೆ ಕೊಟ್ಟಿದ್ರೆ ನಾನು ಪೆನ್ಷನ್ ಬೇಕಾದ್ರೆ ನನ್ನ ಕಡೆಯಿಂದ ಸೈನ್ ಆಗೋದಕ್ಕೆ ಮೇಡಮ್. ಬೇರೆ ಯಾರು ಸೈನ್ ಹಾಕೋದಕ್ಕೆ ಅಧಿಕಾರ ಇಲ್ಲ, ನಾನೇ ಸೈನ್ ಹಾಕ್ಬೇಕಾಯ್ತು. ಸೈನ್ ಮಾಡಿ ಕಳಿಸಿದ್ದೀನಿ. ದ್ವೇಷ ಇದ್ದಿದ್ರೆ, ಆಮೇಲೆ ಕೋಪ ಇದ್ದಿದ್ರೆ, ಬೇಜಾರಿದ್ರೆ, ಕಿರುಕುಳ ಇದ್ರೆ ನಾನು ಕೊಡ್ತಾ ಇರ್ಲಿಲ್ಲ, ಸೈನ್ ಹಾಕಿ ಕೊಡ್ತಾ ಇರ್ಲಿಲ್ಲ. ಓಕೆ ಸರ್, ಈಗ ನಿಮ್ನ ಏನಾದ್ರು ವಿಚಾರಣೆಗೆ ಕರೆದಿದ್ದಾರಾ ಮೇಡಮ್? ಕರಿಬೋದು ಮೇಡಮ್, ಇನ್ನೂ ಕರೆದಿಲ್ಲ ಮೇಡಮ್. ಓಕೆ.
ಓಕೆ ಓಕೆ ಸರ್, ಥ್ಯಾಂಕ್ ಯು. ಖಂಡಿತವಾಗ್ಲೂ ನಾನು ಈ ವಿಚಾರದಲ್ಲಿ ಓಕೆ ಒಂದು ಪಿನ್ ಪಾಯಿಂಟ್ ತಪ್ಪು ಮಾಡಿಲ್ಲ ಮೇಡಮ್, ತೊಂದರೆನೂ ಮಾಡಿಲ್ಲ. ಎಲ್ಲರ ಜೊತೆಗೆ ಒಂದು ಕುಟುಂಬ ಸದಸ್ಯ ತರ ನಾನು ಕೆಲಸ ಮಾಡಿದ್ದೀನಿ ಮೇಡಮ್. ಆ ವಿಶ್ವಾಸ ನನಗಿದೆ ಮೇಡಮ್. ಆತ್ಮಸಾಕ್ಷಿಯಿಂದ ನಾನು ತಮಗೆ ಸ್ಪಷ್ಟಪಡಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತೀವಿ. ಜೊತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.